ಅಪ್ಪ ಹೇಳಿದ್ರು ಜಾತಕದ ಪ್ರಕಾರ ನನ್ಗೆ ಈಗ ಕಷ್ಟಕಾಲ ಅಂತ. ಸೂಟ್ ಕೇಸ್ ತಗೊಂಡ್ ನನ್ ಸೊಂಟ ಮುರಿದೋಯ್ತು. ಹೌದು, ಈಗೇನಾಯ್ತು? ಈ ಪೆಟ್ಟಿ ಎಲ್ಲ ಇಲ್ಲಿಗೆ ಯಾಕೆ ತಗೊಂಡ್ ಬಂದೆ? ಮತ್ತೆ ಎಲ್ಲಿ ಎತ್ಕೊಂಡೋಗಿಡ್ಬೇಕು? ಹೌಸ್ ಓನರ್ ಓಡಿಸ್ಬಿಟ್ರು. ಹೊರಕಾಕ್ಬಿಟ್ರಾ? ಆಫಿಷಿಯಲ್ ಟ್ರಿಪ್ ಅಂತ ಹುಬ್ಳಿಗೆ ಹೋದ ಗಂಡ ಅವನಿಲ್ಲಿ MG ರೋಡಲ್ಲಿ ಏನ್ ಮಾಡ್ತಿದ್ದಾನೆ ಅಂತ ಕೇಳಿದ್ರು. ನನ್ನನ್ನ? ಮತ್ತಿನ್ಯಾರು? ನೆನೆ ಆ ಮನುಷ್ಯ 1 hour ವರೆಗೂ ನನ್ನ ಪ್ರಶ್ನೆ ಮಾಡ್ದ. ಕೊನೆಗೆ ಅವ್ನ್ ಪೊಲೀಸ್ ಹತ್ರ ಹೋಗ್ತೀನಿ ಅಂತ ಹೇಳಿದ್ಮೇಲೆ ನಾನು ಒಪ್ಕೊಂಡಿದ್ದು. ಅದು ಅದು ಹಾಗಿದ್ರೆ ನೀವು ಯಾವ್ದಾದ್ರು ಒಂದು ಲೇಡೀಸ್ ಹಾಸ್ಟೆಲ್ಗೆ ಹೋಗ್ಬೋದಿತ್ತಲ್ಲ? ಅಲ್ಲಿ ರೂಮ್ ಇಲ್ವಲ್ಲ ರಾಮ್. ಹೌದೌದು, ಅದು ಸರಿನೇ. ಬೇರೆ ಯಾವ್ದಾದ್ರು ಹಾಸ್ಟೆಲ್ ಅಲ್ಲಿ? ಅದು ಸರಿಯಾಗಿ ಆಗಿಲ್ಲ ಅಂತಾನೆ ಅಲ್ವಾ ನಾವು ಈ ತರ ಪ್ಲಾನ್ ಮಾಡಿರೋದು. ಛೇ, ಆದ್ರೂ ನಾನ್ ಯಾಕೆ ಅವ್ನ್ ಮುಂದೆ ಹೋಗಿ ಸಿಕ್ಕಾಕೊಂಡೆ? ನಾವೊಂದ್ ಕೆಲ್ಸ ಮಾಡೋಣ. ನೀವ್ ನೋಡಿದ್ದು ನನ್ನ ತಮ್ಮನ್ನ ಅಂತ ಹೇಳಿ ನಾನು ಇನ್ನೊಂದ್ ಆಟ ಆಡ್ತೀನಿ. ಹೇಗಿದ್ರು ಜಗತ್ತಲ್ಲಿ ಒಬ್ಬರ ತರ 7 ಜನ ಇರ್ತಾರೆ ಅಂತಾರಲ್ಲ. ಇನ್ನೂ ಡ್ರಾಮಾ ಮಾಡಿದ್ರೆ ಜೈಲ್ಗೆ ಹೋಗ್ಬೇಕು. ನಾನ್ ಅವ್ರ ಹತ್ರ ಎಲ್ಲ ಒಪ್ಕೊಂಡೆ ಅಂತ ಹೇಳಿದ್ದು ರಾಮ್ ಕೇಳಿಲ್ವಾ? ಹಾಗಾದ್ರೆ ಏನ್ ಮಾಡ್ತೀಯಾ? ಅದನ್ನೇ ನಾನು ಕೇಳ್ತಾ ಇದ್ದೀನಿ. ನಾನು ಆಫೀಸಿಗೆ ಬೇರೆ ಹೋಗ್ಬೇಕಲ್ಲಪ್ಪ. ಇಲ್ ನೋಡು ಜ್ಯೋತಿ, ನೀನ್ ಟೆನ್ಷನ್ ಆಗ್ಬೇಡ. ಮನಸ್ ಮಾಡಿದ್ರೆ ಯಾವ್ದಾದ್ರೂ ದಾರಿ ಸಿಕ್ಕೇ ಸಿಗುತ್ತೆ. ಇಲ್ಲೇನೆ. ಬಾಲಣ್ಣ, ಬಾಲಣ್ಣ. ಮಾಸ್ಟರ್ ಇಲ್ಲ ಸರ್. ಇಲ್ವಾ? ಎಲ್ಲೋದ್ರು? ಊರ್ಗೋಗಿದ್ದಾರೆ. ಅಯ್ಯಯ್ಯೋ, ಯಾಕೆ? ಗಾಡಿ ಟ್ಯಾಕ್ಸ್ ಯಾವಾಗ ಬರ್ತಾರೆ? ಅದೇನು ಹೇಳಿಲ್ವೇ? ಅಯ್ಯೋ, ಏನಾದ್ರೂ ಪ್ರಾಬ್ಲಮಾ ಸರ್? ಹೇ, ಏನು ತೊಂದ್ರೆ ಇಲ್ಲ, ಎಲ್ಲ ಚೆನ್ನಾಗೇ ನಡೀತಾ ಇದೆ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಿನ್ ಗಾಡಿ ತೆಗಿಯಪ್ಪ. ನಾನ್ಸೆನ್ಸ್. ನಾಕ್ ಮಾಡ್ಬಿಡ್ತಾನೆ, ರೂಮಿಗೆ ಬರಬೇಕು. ಸಾರಿ ಸರ್. ಸರ್, ನಿಮ್ಗೇನಾದ್ರೂ ಈ ಲೇಡೀಸ್ ಹಾಸ್ಟೆಲ್, ವುಮೆನ್ಸ್ ಹಾಸ್ಟೆಲ್ ಇಲ್ಲೆಲ್ಲ ಸ್ವಲ್ಪ ಕನೆಕ್ಷನ್ಸ್ ಇದೆಯಾ? ವಾಟ್ ಯು ಮೀನ್? ಅಂದ್ರೆ ಈ ಹೆಣ್ಮಕ್ಳು ಉಳ್ಕೊಳ್ಳುವಂತ ಸ್ಥಳ. ಸರ್, ನಿಮ್ಗೇನಾದ್ರೂ ಅಲ್ಲಿ ಕನೆಕ್ಷನ್ಸ್ ಇದ್ರೆ ನನಗೆ ತುಂಬಾ ಅನುಕೂಲ ಆಗುತ್ತೆ ಸರ್. 3 ಸ್ಟಾರ್ ಬಿಲ್ಡರ್ಸ್ ನ GM KC ಕಾರ್ತಿಕೇಯನ್ ನಾನು. ಅದೇ, ಅದ್ ಗೊತ್ತಿದ್ದೆ ನಾನು ಇಲ್ಲಿ ಹೆಲ್ಪ್ ಕೇಳ್ಬೇಕು ಅಂತ ಬಂದಿದ್ದು. ರೆಂಟ್ಗೆ ಒಂದು ಚಿಕ್ಕ ಮನೆ ಆದ್ರೂ ಸಾಕು, ಆದ್ರೆ ಇವತ್ತೇ ಈಗ್ಲೇ ಬೇಕು. ನಾನ್ ಮನೆ ಬ್ರೋಕರ್ ಅಲ್ಲ, ಅರ್ಥ ಆಯ್ತಾ? ಬ್ರೋ, ಅಯ್ಯೋ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಸರ್. ನಾನ್ ಹೇಳಕ್ ಬಂದಿದ್ದು ಸರ್, ಈ ಲೇಡಿ. ಸಾರಿ ಸರ್. ಇವಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಮಾಡೋಣ ಅಂದ್ರೆ. ಏನ್ ಸರ್ ಯೋಚನೆ ಮಾಡ್ತಾ ಇದ್ದೀರಾ? ಟೆನ್ಷನ್ ಯಾರಿಗೆ? ನನಗ? ನನ್ನ ನಿನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಟೈಮ್ 10 ಗಂಟೆ ಆಯ್ತಲ್ಲ, ಯಾಕೆ ಇಷ್ಟೊಂದು ಲೇಟು? ಮಂಗಳೂರಣ್ಣ ಬಾಲಾಗ್ ಹೋಗಿದಾರಂತೆ. ಮಂಗಳೂರನ್ನ? ಅಲ್ಲ, ಬಾಲಣ್ಣ ಮಂಗಳೂರ್ಗೆ ಹೋಗಿದ್ದಾರೆ ಕಾರ್ಗೆ ಟ್ಯಾಕ್ಸ್ ಕಟ್ಟೋದಿಕ್ಕೆ. ಫಿಯೇಟ್ ಕಾರ್ ರೇಸ್ ನಡೆಯೋದಲ್ಲೇ. ಇನ್ನು ಮಂಗಳೂರಣ್ಣ ಅಲ್ಲ, ಬಾಲಣ್ಣ ವಾಪಸ್ ಬರೋವರೆಗೂ ಯಾವ ಕೆಲ್ಸನೂ ನಡೆಯಲ್ಲ. ದೊಡ್ಡ ಸಮಸ್ಯೆ ಆಗಿದೆಯಲ್ಲ. ಇವಾಗ ಏನ್ ಮಾಡೋದು? ಇಲ್ಲಿ ಇನ್ನೊಂದು ವಿಷಯ ನಡೀತು. ತುಂಬಾ ಹೊಟ್ಟೆ ಹಚ್ತಿದೆ ಅಂತ ಏನಾದ್ರೂ ತಿನ್ನೋಣ ಅಂದ್ಬಿಟ್ಟು ಆಚೆ ಹೋದೆ. ಮತ್ತೆ ಬಂದು ಡೋರ್ ಓಪನ್ ಮಾಡಿದ್ರೆ ಪಕ್ಕದ ಫ್ಲಾಟಲ್ಲಿ ಒಂದ್ ಲೇಡಿ. ಯಾರು ಏನು ಅಂತ ನನ್ನ ವಿಚಾರಿಸಿದ್ರು. ಆಮೇಲೆ 2-3 ಜನ ಬಂದು ಕ್ವೆಶ್ಚನ್ ಮಾಡಿದ್ರು. ನಾನ್ ನಿಮ್ ವೈಫ್ ಅಂತ ಅವ್ರ ಹತ್ರ ಹೇಳ್ಬಿಟ್ಟೆ. ಮೈ ಗಾಡ್! ಹಾಗೆ ತಾನೇ ನಾವು ಆ ಮನೇಲೂ ಹೇಳಿದ್ದು. ಆದ್ರೂನು ನೀನು ಅವ್ರಿಗೆ ಹೆಂಡತಿ ಅಂತ ಯಾಕೆ ಹೇಳ್ದೆ? ಛೇ, ಇದು ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ. ಯಾವ್ದೋ ಒಂದ್ ಹುಡುಗಿ ರಾಮ್ ಫ್ಲಾಟ್ ಅಲ್ಲಿ ಇದ್ದಾಳೆ ಅಂತ ಹೇಳಿದ್ರೆ ಅದು ಅದಕ್ಕಿಂತ ತೊಂದ್ರೆ ಅಲ್ವಾ? ಅದಕ್ಕೆ ನಾನು ಹಾಗೆ ಹೇಳಿದ್ದು. ಅದೇ ಸರಿನೇ, ಆದ್ರೆ ಅಯ್ಯೋ, ಯಾರಾದ್ರೂ ಕೇಳಿದ್ರೆ ನಾನು ಇಲ್ಲ ಅಂತ ಹೇಳ್ಬಿಡು. ಕಂಗ್ರಾಚುಲೇಷನ್ಸ್. ತುಂಬಾ ಚೆನ್ನಾಗಿದೆ. 10 ರೂಪಾಯಿ ಖರ್ಚು ಮಾಡ್ದೆ ರಿಜಿಸ್ಟ್ರೇಷನ್ ಆಫೀಸರ್ ಕೆಲಸ ಮುಗಿಸ್ಬಿಟ್ಟಲ್ಲ. ಅಮ್ಮ ಬಾತ್ರೂಮ್ ಅಲ್ಲಿ ಕಾಲ್ ಜಾರ್ ಬಿದ್ರು ಅಂತ ಸುಳ್ಳು ಹೇಳಿ ಯಾಮಾರಿಸ್ತಾ ಇದ್ಯಾ? ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ. ನಿನ್ ಹೆಸರೇನು? ಜ್ಯೋತಿ ಮೇನನ್. ಅಪ್ಪ ಅಮ್ಮಂಗೆ ಹೇಳ್ದಲ್ಲ ಈ ತರ ಕದ್ದು ಮುಚ್ಚಿ ಮದ್ವೆ ಆಗ್ಬೋದಾ? ಏನೇ ಆಗ್ಲಿ ಹುಡುಗಿ ಮಹಾಲಕ್ಷ್ಮಿ ತರ ಇದ್ದಾಳೆ. ನೀನ್ ತುಂಬಾ ಪುಣ್ಯ ಮಾಡಿದ್ಯಾ. ओए रामू, तू सानू ट्रीट नहीं दिती, कोई गल नहीं, असी तुहानू मिठाई खिलाने।
ओ सोने हो हाँ मिठाई जी, खिलाओ ना बनाया। लीजिए ना। ओ खा यार खा ಇರಿ 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 ಸಂಭ್ರಮ ಇಲ್ದೆ ಮದುವೆ ಮಾಡ್ಕೊಂಡಿದೀರಾ ಇದ್ರಲ್ಲಾದ್ರೂ ಸಂಭ್ರಮ ಇರ್ಲಿ ಮೊದ್ಲು ಅವರು ಹೆಂಡತಿ ಕೊಡ್ಲಿ ಆಮೇಲೆ ಅವ್ರು ತಿನ್ಲಿ ಕರೆಕ್ಟ್ ಕರೆಕ್ಟ್ ಕೊಡು ಕೊಡು ತಿನ್ಸಯ್ಯ ಹಾ ಹಾ ತಿನ್ನು. ನಾಚ್ಕೊತಿದ್ದಾಳೆ. ತಿನ್ಸು ತಿನ್ಸು ಹಾ ಕೊಡು 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 ಏ Very good. ಸರಿ 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 ಅದೆಲ್ಲ ಬೇಡ. ನಾನು ಆಮೇಲೆ ತಿಂತೀನಿ. ಇಲ್ಲ, 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 ಅದು, ಇಲ್ಲ, ಇಲ್ಲ. ಆ. ಆಯ್. ಎಷ್ಟೇ ಕಷ್ಟ ಬಂದ್ರು Honeymoon trip ಏನಿಲ್ವಾ ರಾಮು? ಅದು ನಾಳೆ ಡಿಸೈಡ್ ಮಾಡ್ತೀನಿ, ನಿಮ್ಗೆ ಹೇಳ್ತೀನಿ. ಸರಿ ತಗೋ ಇನ್ನೊಂದ್ ಸ್ವಲ್ಪ ತಗೋ ಇನ್ಮೇಲೆ ನಾನು ನಿನ್ ಜೊತೆ ಮಾತಾಡೋದಿಲ್ಲ. ಯಾಕೆ? ನನ್ನ ಹತ್ರ ಒಂದ್ ಮಾತು ಹೇಳಿಲ್ವಲ್ಲ. ಅದು ನಾನು ಏನ್ ಹೇಳ್ತೀನಿ ಅಂದ್ರೆ It's getting very late. Let them take rest. Come on, we'll push up. ಬಾಯ್ 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 ಬಾಯ್. ಓಕೆ ಬಾಯ್ ಬಾಯ್ ओके रामू Okay. गुड नाइट ಇನ್ಮೇಲೆ ನಾನು ಮದುವೆ ಆಗ್ಬೇಕು ಅಂತಂದ್ರೆ ಈ ಡಿಸ್ಟ್ರಿಕ್ಟ್ ಇಂದನೇ ಓಡೋಗ್ಬೇಕು. ಐ ಆಮ್ ಸಾರಿ ರಾಮ್. ಹಾ ಜಾತಕದ ಪ್ರಕಾರ ಇನ್ಮೇಲೆ ಕಷ್ಟದ ದಿನಗಳು ನನಗೆ ಅನ್ಸುತ್ತೆ. ಇರ್ಲಿ ಬಿಡು, ಕೆಟ್ಟ ಹೆಸರು ತಗೊಳ್ಳೋದಕ್ಕಿಂತ ಇದೇ ಒಳ್ಳೇದು. ಇನ್ಮೇಲೆ ಯೋಚಿಸೋದಕ್ಕೆ ಏನೂ ಉಳಿದಿಲ್ಲ. ಜ್ಯೋತಿ, ಇದು ನಿನ್ ಬೆಡ್ರೂಮ್, ಬಾಗ್ಲ ಹಾಕೊಂಡ್ ಮಲ್ಕೋ. ಅಯ್ಯೋ ಅದು ಬೇಡ, ನಾನು ಇಲ್ಲೇ ಎಲ್ಲೋ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಅದ್ ಸರಿ ಹೋಗಲ್ಲ. ಎಷ್ಟೇ ಆದ್ರೂ ನೀನ್ ನನ್ ಗೆಸ್ಟ್ ಅಲ್ವಾ? ಪ್ಲೀಸ್ ರಾಮ್ ಹೋಗಿ ಮಲ್ಕೊಳ್ಳಿ, ನನಗಿಲ್ಲೇ ಆರಾಮಾಗಿದೆ. ಗುಡ್ ನೈಟ್. ನಾನ್ ಬಾಗ್ಲು ಹಾಕೊಂಡಿರ್ತೀನಿ, ನನ್ ಗೊರ್ಕೆ ಸದ್ ನಿನಗೆ ಕೇಳ್ಸೋದ್ ಬೇಡ. ಗುಡ್ ನೈಟ್. ಬೆಲ್ಲೊಡ್ದಿದ್ ನಾನೇ. ಡೋರ್ ತೆಗೆದ್ಮೇಲೆ ನನ್ನ ನೋಡ್ಬಾರ್ದಂತ ನಾನೇ ಆ ಕಡೆ ಬಚ್ಚಿಟ್ಕೊಂಡಿದ್ದೆ. ನಾನ್ ಸೆಕ್ಯೂರಿಟಿ, ಕನ್ನಡದವನೇ. ಹಾಲು ಯಾವಾಗ್ಲೂ ನಾನು ಹಾಲ್ ಪ್ಯಾಕೆಟ್ನ ಇಲ್ಲೇ ಇಟ್ಟು ಹೋಗೋದು. ಮೇಡಮ್ ಹೆಸರೇನು? ಜ್ಯೋತಿ. ನಾನ್ ಕೇಳ್ದಾಗೆಲ್ಲ ಸರ್ ಹುಡುಗಿನ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಇದ್ರ ಬಗ್ಗೆ ನನ್ನ ಹತ್ರ ಹೇಳಲೇ ಇಲ್ಲ. ಯಾವ ಊರು? ಊರು ಮಲ್ನಾಡು. ನನ್ ಮನೆ ಮಾಡಾಯಿ. ಮನೆ ಮಾಡೇ ಇಲ್ಲ. ಮನೆ ಮಾಡಾಯಿ ಅಲ್ಲ, ನನ್ ಮನೆ ಕನ್ನೂರು ಡಿಸ್ಟಿಕ್ ಅಲ್ಲಿ ಮಾಡಾಯಿ ಅನ್ನೋ ಜಾಗದಲ್ಲಿದೆ. ನಾನು ಆ ಕಾಲದಲ್ಲಿ ಸಿನಿಮಾದಲ್ಲಿ ಆಕ್ಟ್ ಮಾಡಕಂತ ಬಂದಿದ್ದೆ. ಆಮೇಲೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಮಕ ತೋರಿಸ್ದೆ. ಪರಾಶಕ್ತಿ ಸಿನಿಮಾದಲ್ಲಿ ಶಿವಾಜಿ ಸರ್ ರಿಕ್ಷಾ ಗಾಡಿನ ಒಂದು ಕಾಲ್ನ ಈ ತರ ಎತ್ತಿ ಒಂದು ಕೈಯಲ್ಲಿ ಹಿಡ್ಕೊಂಡು ಒಂದು ಬೀಡಿ ಹೊಡೆಯೋ ಸೀನ್ ಇದೆ. ಆ ಬೀಡಿ ನಾನ್ ಕೊಟ್ಟಿದ್ದೆ. ಓ ಅರುಣಾಚಲ ಸ್ಟುಡಿಯೋ ಪ್ರೊಡಕ್ಷನ್ ಅವರು ಟೈಮಿಗೆ ಬೀಡಿ ಹಚ್ಬೇಕಲ್ವಾ, ಅದನ್ನ ನಾನ್ ಕೊಟ್ಟೆ. ಶಿವಾಜಿ ಸರ್ ಏನ್ ಆಕ್ಟಿಂಗು, ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಇವಾಗ್ಲೂ ಆ ಸಿನಿಮಾನ ಟಿವಿಯಲ್ಲಿ ನೋಡ್ಬೇಕಾದ್ರೆ ನನ್ ಬೀಡಿನ ಹಾಗೇ ನೋಡ್ತೀನಿ. ನಾನೀಗ ರೆಡಿಯಾಗಿ ಆಫೀಸ್ಗೆ ಹೋಗ್ಬೇಕು. ಓ ಸರಿ 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 ಸರಿ. ಅಯ್ಯಯ್ಯೋ, ಹಾ ಬಂದೆ. 1 ಸೆಕೆಂಡ್. ಕಮಿಂಗ್. ಹಾಯ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬೆಳಗ್ಗೆ ಟೀ ಕುಡಿಯೋ ಅಭ್ಯಾಸ ಇದ್ರೆ ಇದನ್ ಕುಡ್ಕೊಳ್ಳಿ. ಅಯ್ಯೋ, ಇದನ್ ಯಾರು ಮಾಡಿದ್ದು? ಐ ಆಮ್ ಸಾರಿ. ನಾನ್ ಯಾವಾಗ್ಲೂ ಸ್ವಲ್ಪ ಲೇಟಾಗೆ ಎದ್ದೇಳೋದು. ಒಬ್ರು ಗೆಸ್ಟ್ ಮನೆಗ್ ಬಂದು ಅವರೇ ಟೀ ಮಾಡ್ಕೊಡ್ತಾರೆ ಅಂದ್ರೆ ಛೆಛೆ. ಇಟ್ಸ್ ಓಕೆ. ಗ್ಯಾಸ್ ಇತ್ತಾ? ಮೊನ್ನೆ ದಿನ ನಾನೇ ಸಿಲಿಂಡರ್ ತಂದಿಟ್ಟೆ. ಮತ್ತೆ ಚೆನ್ನಾಗಿ ನಿದ್ದೆ ಮಾಡಿದ್ರಾ? ಚೆನ್ನಾಗಿ ಹೇಳಿದ್ರಿ. ಹಾಸ್ಟೆಲ್ ವಾರ್ಡನ್ ಆಫೀಸ್ ರೂಮಲ್ಲಿ ಕಬರ್ಡ್ಗಳ ಮಧ್ಯದಲ್ಲಿ ಮಲ್ಕೊಂಡಿದ್ದವಳನ್ನ ಅದಕ್ಕೆ ಹೋಲಿಸಿದ್ರೆ ಸ್ವರ್ಗನೇ. ನನ್ ಗೊರ್ಕೆ ಶಬ್ದ ಕೇಳಿಸ್ಲೇ ಇಲ್ಲ. ಒಳ್ಳೇದಾಯ್ತು. ಈ ಫ್ಲಾಟ್ ರೆಂಟ್ ಎಷ್ಟು? ಅದು ಮೇಂಟೆನೆನ್ಸು, ವಾಟರು ಅಂತೆಲ್ಲ ಸೇರಿ ಒಂದು 3,000 ಬರುತ್ತೆ. ಅದೇನ್ ಜಾಸ್ತಿ ಅಲ್ಲ. ಹಾ, ಜಾಸ್ತಿ ಇಲ್ಲ. ಇದನ್ನು ಬಾಲಣ್ಣನೇ ಅರೇಂಜ್ ಮಾಡಿದ್ದು. ಲೇಡೀಸಿಗೆ ಮಾತ್ರ ಅಲ್ಲ, ಗಂಡಸರು ಒಬ್ರೇ ಇರ್ತಾರೆ ಅಂದ್ರೆ ಅವ್ರಿಗೂ ಯಾರು ಮನೆ ಕೊಡೋದಿಲ್ಲ. ಕಷ್ಟನೇ. ಸಿಟಿ ಅಂತ ಹೇಳಿದ್ರೆ ಏನ್ ಪ್ರಯೋಜನ? ಡೆಲ್ಲಿ, ಬಾಂಬೆ ಎಲ್ಲ ಇಷ್ಟು ಕನ್ಸರ್ವೇಟಿವ್ ಇಲ್ಲ. ನಾವೊಂದ್ ವಿಷಯ ಹೇಳಿದ್ರೆ ಬೇಜಾರಾಗಲ್ಲ ತಾನೆ? ಚಿಂತೆ ಮಾಡೋ ವಿಚಾರ ಆದ್ರೆ ಯಾರಾದ್ರೂ ಚಿಂತೆ ಮಾಡ್ಲೇಬೇಕು. ಆದ್ರೂನು ಹೇಳಿ ನೋಡ್ತೀನಿ. ನೋಡಿ, ನಾನು ನಿಮ್ಗೆ 1,500 ರೂಪಾಯಿ ಕೊಡ್ತೀನಿ. ಓಹೋ, ನೋಡಿ, ನನ್ಗೆ ಈ ವಿಚಾರ ಇಷ್ಟ ಆಗ್ತಾ ಇಲ್ಲ. ಒಂದ್ ದಿವ್ಸ ನೀವಿಲ್ ತಂಗಿದ್ದಕ್ಕೆ ನಿಮ್ ಹತ್ರ ನಾನು 1,500 ರೂಪಾಯಿ ತಗೋಬೇಕಾ? ಸ್ಟಾರ್ ಹೋಟೆಲಲ್ಲೂ ಅಷ್ಟಿರಲ್ಲ. ನಾನ್ ಆತರ ವ್ಯಕ್ತಿ ಅಲ್ಲ. ಹಂಗಲ್ಲ. ನಿಮಗ್ ಗೊತ್ತಾ, ಊರ್ನಲ್ಲಿ ನಮ್ಮ ಮನೆ ಇದೆಯಲ್ಲ, ಶಬರಿಮಲೆ ಸೀಸನಲ್ಲಿ ಯಾತ್ರೆ ಹೋಗೋರೆಲ್ಲ ಅಲ್ಲೇ ಬಂದ್ ಮಲಗ್ತಾರೆ. ನಾವು ಅವ್ರಿಗೆ ಊಟನೂ ಕೊಡ್ತೀವಿ. ಆದ್ರೆ ನಾವು ಅವ್ರ ಹತ್ರ 1 ರೂಪಾಯಿ ಕೂಡ ತಗೊಳ್ಳೋದಿಲ್ಲ. ಅದು ನಮ್ ಪರಂಪರೆ.
ನಾನು ಅನ್ಕೊಂಡಿದ್ದೀನಂದ್ರೆ ಅನ್ಕೊಳ್ಳೋದಕ್ಕೆಲ್ಲ ಒಂದು ಲಿಮಿಟ್ ಅಂತ ಇದೆ ಅಲ್ವಾ? ಹೇಳೋದನ್ನ ಕೇಳು ರಾಮ್. ಅದೇನ್ ಹೇಳಿ. 2-3 ತಿಂಗಳಾದ್ಮೇಲೆ ನನ್ಗೆ ಇಲ್ಲಿಂದ ಟ್ರಾನ್ಸ್ಫರ್ ಸಿಗುತ್ತೆ. ಅದ್ರಲ್ಲಿ ಮತ್ತೆ ಇನ್ನೊಂದು ಡ್ರಾಮಾ. ಸಿಕ್ಕಾಕೊಂಡ್ರೆ ಮತ್ತೆ ಹೀಗೆ ಹೊರಗೆ ಬರ್ಬೇಕಾಗತ್ತೆ. ಅದು ಮಾತ್ರ ಅಲ್ಲದೆ ಹೊಸ ಜಾಗದಲ್ಲಿ ಮತ್ತೆ ಏನೇನ್ ಸಮಸ್ಯೆ ಆಗತ್ತೆ ಅಂತ ಯಾರು ಗೊತ್ತು? ಅದೇ ನಾ ಹೇಳಕ್ ಬಂದಿದ್ದು. ಮಂತ್ಲಿ 3000 ಅಲ್ಲಿ ಅರ್ಧ 1500 ನಾನು ರಾಮ್ಗೆ. ಅಯ್ಯಯ್ಯೋ, ಅದು ಐ ಫೀಲ್ ವೆರಿ ಕಂಫರ್ಟಬಲ್ ಹಿಯರ್. ಇಟ್ಸ್ ಎ ರಿಕ್ವೆಸ್ಟ್. ಇಲ್ಲಿರೋರೆಲ್ಲ ನಮ್ಮನ್ನ ಹಸ್ಬೆಂಡ್ ವೈಫ್ ಅಂತಾನೆ ಅನ್ಕೊಂಡಿದ್ದಾರೆ. ಅದರಿಂದ ಪ್ರಾಬ್ಲಮ್ ಸಾಲ್ವ್. ಅದು ಇದೆಲ್ಲ ಒಂದು ವಿಧಿನೇ ರಾಮ್. ಟ್ರೈನಲ್ಲಿ ನಾವು ಒಂದಾಗೆ ಪ್ರಯಾಣ ಮಾಡಿದ್ವಲ್ಲ, ರಾತ್ರಿ ನಾನು ಇಲ್ಲಿ ಮಲಗಿದ್ನಲ್ಲ, ಏನಾದ್ರೂ ತೊಂದರೆ ಆಯ್ತಾ? ಇವಾಗ ಮಾಡಿದ್ದಕ್ಕೆ ಒಂದು ಎಕ್ಸ್ಟೆನ್ಷನ್ ಅಷ್ಟೇ ತಾನೇ? ರಾಮ್, ನಿನ್ ಪ್ರೈವಸಿಗೇನಾದ್ರೂ ತೊಂದರೆ ಬರೋ ಹಾಗಿದ್ರೆ. ನೋ 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 ನೋ, ಅದಲ್ಲ. ಇಲ್ಲಿ ನೋಡಿ ಜ್ಯೋತಿ, ತುಂಬಾ ಇಂಡಿಸಿಪ್ಲಿನ್ ಆದ ಒಂಥರ ಬ್ಯಾಚುಲರ್ಗಳ ಲೈಫ್ ನಂದು. ನೀವೇ ನೋಡಿದ್ರಲ್ಲ, ಯಾವುದೋ ಆರ್ಡರ್ ಇಲ್ಲದೆ ಇರುವಂತ ಲೈಫ್. ಅನ್ನಿಸ್ದಾಗ ಬರ್ತೀನಿ, ಅನ್ನಿಸ್ದಾಗ ಹೋಗ್ತೀನಿ. ಸ್ವಲ್ಪ ದಿನ ಇರೋದಕ್ಕೂ ಜ್ಯೋತಿಗೆ ಕಷ್ಟ ಆಗ್ಬೋದು. ನನ್ ಕಷ್ಟ ಅಲ್ಲ, ಬಿಟ್ಬಿಡಿ. ಫ್ಲಾಟ್ಗೆ 2 ಕೀ ಇದೆಯಲ್ಲ. 3 ಕೀ ಇದೆ. ಮತ್ತಿನ್ನೇನು, ರಾಮ್ಗೆ ಇಷ್ಟ ಬಂದಾಗ ಬರ್ಬೋದು, ಹೋಗ್ಬೋದಲ್ವಾ? ಕಷ್ಟವಾಗಿದೆಯಾ ರಾಮ್? ಮನೆಗೆ ಬಂದಿರೋಂಥ ಗೆಸ್ಟನ್ನ ಹೊರಗೆ ಕಳಿಸೋಂಥ ಪರಂಪರೆ ಅಲ್ಲ ನಮ್ದು. ಓ, ಥ್ಯಾಂಕ್ ಯು ವೆರಿ ಮಚ್.